ಸೂಪರಾಗಿ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋ ಏನಂತ ಅಂದರೆ, ನಮ್ಮ ಮನೆಯಲ್ಲಿ ಅಂದರೆ ನಾನಿರೋಂಥ ಮನೆಯಲ್ಲಿ ನನ್ನ ಕಬೋರ್ಡ್ ಫುಲ್ಲು ಏನು ಯಾವ ರೀತಿಯಾಗಿ ಆಗಿದೆ ನೋಡಿ, ಕಾಣ್ತಿದೆ ಅನಿಸುತ್ತೆ. ಸೊ ಈ ರೀತಿಯಾಗಿ ಎಲ್ಲ ಫುಲ್ಲು ಬಟ್ಟೆಗಳೆಲ್ಲ ಆ ಕಡೆ ಇಲ್ಲ, ಈ ಕಡೆ ಇಲ್ಲ, ಆ ಕಡೆ ಎಲ್ಲ ಫುಲ್ ಅಂಡೋಗಿದೆ. ಇದೊಂದು ಕೆಳಗೆ ಇಲ್ಲ, ಫುಲ್ಲು ಬಂದೇ ಹುಟ್ಟಿದೆ ಇದೆಲ್ಲ ಫುಲ್ ಔಟ್ಸೈಡ. ಸೊ ಇದನ್ನು ಕಬೋರ್ಡ್ ಕ್ಲೀನ್ ಮಾಡೋಣ ಅಂತ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಯಾವ ರೀತಿಯಾಗಿ ಕಬೋರ್ಡ್ ಕ್ಲೀನ್ ಮಾಡ್ತೀನಿ, ಯಾವ ರೀತಿಯಾಗಿ ಅರೇಂಜ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕಡೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಅಯ್ಯಪ್ಪ ಎಲ್ರಿಗೂ ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ ಯಾವ ರೀತಿಯಾಗಿ ನನ್ನ ಕಬೋರ್ಡ್ ಇದೆ ಅಂತ. ಸೊ ಇದನ್ನು ನಾನು ಯಾವ ರೀತಿಯಾಗಿ ಜೋಡಿಸ್ತೀನಿ, ಸ್ವಲ್ಪ ಇಲ್ಲಿ ಮೇಲ್ಗಡೆ ಬಟ್ಟೆಗಳೆಲ್ಲ ಇದೆ, ಇಲ್ಲಿ ಬಂದು ಈ ಕಡೆ ಸೈಡ್ ಬಂದು ನನ್ನ ಮಗನ ಬಟ್ಟೆ ಇದೆ, ಈ ಕಡೆ ಸೈಡ್ ಸ್ವಲ್ಪ ಸೀರೆಗಳಿದೆ, ಇದೆಲ್ಲ ಬಂದು ದಿಂಬು ಕವರು ಮತ್ತು ನಮ್ಮ ಅತ್ತೆ ಸೀರೆಗಳೆಲ್ಲ ಈ ಕಡೆ ಸೈಡ್ ಇರ್ತೀವಿ. ಸೊ ಇಲ್ಲಿ ಕೆಳಗಡೆ ಬಂದು ಹಸ್ಬೆಂಡ್ ಬಟ್ಟೆ, ಇಲ್ಲಿ ಬಂದು ಡೈಲಿ ಯೂಸ್ ಬಟ್ಟೆ, ಮತ್ತು ನಾನು ಎಲ್ಲರೂ ಹೊರಗಡೆ ಹೋಗ್ತೀನಲ್ಲ ಆ ಬಟ್ಟೆ ಎಲ್ಲ ಫುಲ್ ಹಿಂದೆ ಇಟ್ಟಿದ್ದೀನಿ. ನಾನು ಎಲ್ಲರೂ ಹೊರಗಡೆ ಹೋಗಬೇಕು ಅಂದಾಗ ತಲೆ ಕೆಟ್ಟೋಗಿರುತ್ತೆ ಯಾವ ಬಟ್ಟೆ ಹಾಕೊಳ್ಳೋದು ಅಂತ. ಸೊ ಹಂಗಾಗಿ ಎಲ್ಲ ಬಟ್ಟೆನೂ ಕಿತ್ತಿ ಮತ್ತೆ ಹಂಗೆ ಜೋಡಿಸ್ತೀನಿ, ಬಟ್ ಅದು ಸರಿಯಾಗಿ ಕೂತಿರಲ್ಲ. ಸೊ ಹಂಗಾಗಿ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಇಷ್ಟು ದಿನದಿಂದ ಅನ್ಕೋತಾ ಇದ್ದೀನಿ ಕ್ಲೀನ್ ಮಾಡಬೇಕು ಅಂತ, ಬಟ್ ಆಗಿರಲಿಲ್ಲ. ಇವತ್ತು ಕ್ಲೀನ್ ಮಾಡ್ತಾಯಿದ್ದೀನಿ. ಈಗ ಟೈಮ್ ಬಂದು ಆಲ್ಮೋಸ್ಟ್ 1 o'clock ಆಗಿದೆ. ಕ್ಲೀನ್ ಮಾಡಿ ಮುಗಿಸೋಷ್ಟೊಳಗೆ ಅದು ಇಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಬಟ್ ನೋಡೋಕೆ ಈ ಥರ ಕಾಣುತ್ತೆ. ಕ್ಲೀನ್ ಮಾಡೋಕ್ಕೆ ಹೇಳಿದ್ರೆ ಮಾತ್ರ ತುಂಬ ಕೆಲಸ ಇರುತ್ತೆ. ಇದರಲ್ಲೇನು ಅಷ್ಟು ಇದಿಲ್ಲ, ಬಿಕಾಸ್ ಗಂಡು ಮಕ್ಕಳು ಬಟ್ಟೆ ಅಲ್ವಾ, ಆರಾಮಾಗಿ ಜೋಡಿಸಿಟ್ಬಿಡ್ಬೋದು. ಪ್ಯಾಂಟ್ ಒಂದು ಕಡೆ, ಶರ್ಟ್ ಒಂದು ಕಡೆ. ನಮ್ದು ಹಂಗಲ್ಲ, ಜೀನ್ಸ್ ಪ್ಯಾಂಟ್ ಅದು ಟಾಪೇ ಒಂದು ಕಡೆ ಇರುತ್ತೆ, ಅದ್ರ ಪ್ಯಾಂಟೇ ಒಂದು ಕಡೆ ಇರುತ್ತೆ. ಸೊ ಹಂಗಾಗಿ ಇನ್ನು ಕೆಳಗಡೆ ಇದ್ರೆ ಯಾಕಂತೂ ಫುಲ್ಲು ಇದಾಗ್ಬಿಟ್ಟಿದೆ. ಏನಕ್ಕಂದರೆ ನನ್ನ ಮಗ ಮೊನ್ನೆ ಯಾವಾಗಲೂ ಈಗ ರೀಸೆಂಟಾಗಿ ಎಲ್ಲ ಹೋಗೋಣ ಅಂತ ಉಂಟು ಅಂದಿದ್ದಕ್ಕೆ ಹೋಗೋಣ ಸೈಲೆಂಟಾಗಿರು ಅಂತ ಉಂಟು ಹೇಳಿದೆ. ಸೊ ಅದಕ್ಕೆ ಅವನು ಈ ಸೀರೆ ಹುಡ್ಕೋಗೋಣ, ಆ ಸೀರೆ ಹುಡ್ಕೋಣ, ಈ ಡ್ರೆಸ್ ಹಾಕೋಣ ಅಂತ ಎಲ್ಲ ತಂದ್ಬಿಟ್ಟು ಆಚೆಗೆ ಮಡಗಿದ್ದ. ಸೊ ಈ ಥರ ಇದೆ, ಏನು ಹಿಂಗಿದೆ ಅಂತ ಮಾತ್ರ ಅಂದ್ಕೊಬೇಡಿ. ಈಗ ರೀಸೆಂಟಾಗಿ ಯಾವುದೋ ಫಂಕ್ಷನ್ಗೆ ಹೋಗ್ಬೇಕಿತ್ತು. ಸೊ ಹಂಗಾಗಿ ಎಲ್ಲ ಕಿತ್ತುಟ್ಟಿದ್ದೀನಿ, ಅವೇನೋ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕಿತ್ತೀನಿ. ನನ್ನ ಮಗ ಮಲಗಿದ್ದಾನೆ. ಸೊ ಹಂಗಾಗಿ ಅವ್ನು ಎದ್ದೋಳಷ್ಟರೊಳಗೆ ಆದಷ್ಟು ಕೆಲಸ ಮಾಡ್ಕೋಬೇಕು. ನಮ್ಮ ಪಾಪ ಇದ್ದರೆ ಅವನೇನು ಮಾಡೋದಿಲ್ಲ, ಬಟ್ ಜಾಸ್ತಿ ಮಾತಾಡ್ತಾ ಇರ್ತಾನೆ. ಸೊ ಫಸ್ಟು ಇಲ್ಲಿ ಮೇಲ್ಗಡೆ ಇರೋ ಬಟ್ಟೆಗಳನ್ನೆಲ್ಲ ತೆಗೆದಿಟ್ಕೊಡ್ತೀನಿ. ಬಿಕಾಸ್ ಮಡ್ಚಿರೋದೆಲ್ಲ ಒಂದು ಕಡೆ ಸೈಡ್ಗೆ ಇಟ್ಬಿಟ್ಟು ಅದನ್ನು ನೀಟಾಗಿ ಒರೆಸ್ಕೊಂಡು ಮಡ್ತಿರೋದನ್ನೆಲ್ಲ ಒಂದು ಕಡೆ ಸೈಡ್ ಮುಟ್ಟು ನೀಟಾಗಿ ಜೋಡಿಸೋದು. ಈ ಚೇರ್ ಎಂದು ಇಲ್ಲಿಟ್ಟಿದ್ದೀವಿ ಅಂತಂದರೆ, ಈ ಚೇರ್ ನಾನು ಏನಾದರೂ ಈ ಚೇರ್ ಅವನ್ನ ಕಡಲೆಕಾಯಿ ಪರ್ಸಲ್ ತಂದಿರೋದು, ಇದನ್ನು ಅವ್ನು ಕೂತ್ಕೊಳ್ಳಿಂದ ತಂದಿದ್ದು. ಬಟ್ ಅವ್ನು ಏನು ಮಾಡ್ತಾನೆ ಅಂದರೆ ಈ ಚೇರ್ನ ಹಿಡ್ಕೊಂಡು ಅಡುಗೆ ಮನೆಗೆ ತೊಗೊಂಡು ಅಡುಗೆ ಮಾಡ್ತಿದ್ರೆ ಅವ್ನು ಬಂದು ನಾನು ಅಡುಗೆ ಮಾಡ್ತೀನಿ ಅಂತ ಅಂತಾರೆ. ಹಂಗಾಗಿ ಈ ಚೇರ್ನ ಎತ್ತಿಟ್ಟಿದ್ದೀನಿ. ಅವ್ನು ನೋಡಿಲ್ಲ ಆ ಚೇರ್ ಎತ್ತಿಟ್ಟಿರೋದು, ನೋಡಿದ್ರೆ ಅಷ್ಟೇ. ನೋಡಿ ಇದಕ್ಕೊಂದು ಹೊಸ ಬಟ್ಟೆ ಇದು. ಈಗ ರೀಸೆಂಟಾಗಿ ನಮ್ಮ ಅಣ್ಣ ಮದುವೆ ಆಯಿತು 3-4 ತಿಂಗಳ ಹಿಂದೆ. ಪಾಪ ಮದುವೆಗೆ ಅವ್ನು ಹುಷಾರಿಲ್ಲ, ಸಂಘ ಹಾಕಿರಲ್ಲ. ಎಷ್ಟು ಚೆನ್ನಾಗೈತೆ ಅಂದರೆ ತುಂಬಾ ಚೆನ್ನಾಗಿದೆ. ಬಟ್ ಅವ್ನು ಇವತ್ತಿನವರೆಗೂ 5 ನಿಮಿಷ ಸುಧಾ ಹಾಕೊಂಡಿಲ್ಲ. ಬರೀ 5 ನಿಮಿಷ ಹಾಕಿದ್ರೆ ಸಾಕು, ಬೇಡ ನನಗೆ ಬಿಚ್ಚು ನನಗೆ ಬಟ್ಟೆ ನೋಡಿದ್ರೆ ಅಯ್ಯೋ ಅಂತ ಅನ್ಸುತ್ತೆ ನನಗೆ. ಈ ಥರ ಇದು ಬಂದು ನಾನು ಸಂಕ್ರಾಂತಿ ಹಬ್ಬದಲ್ಲಿ ಹಾಕೊಂಡಿದ್ದೆ. ಇದು ಊರಿಂದ ತಂದುಬಿಟ್ಟು ಅಲ್ಲಿಗೆ ಮಡ್ಚಿಟ್ಟಿದ್ದೆ. ಬಟ್ ಈಗ ಯಾವಾಗಲೂ ರೀಸೆಂಟಾಗಿ ಮಿಕ್ಸ್ ಆಗೋಗಿದೆ ಬಟ್ಟೆಗಳೆಲ್ಲ. ಸೊ ನೀಟಾಗಿ ಒಂದೊಂದು ಸೈಡ್ ಸಪ್ರೇಟ್, ಅವ್ನು ಸಪ್ರೇಟ್, ನನ್ನ ಸಪ್ರೇಟ್ ಎಲ್ಲ ಇಟ್ಟರೆ ನೀಟಾಗಿ ಬಟ್ಟೆ ಮಡಿಸ್ದಾಗ ಎಲ್ಲ ಬಟ್ಟೆ ಎಲ್ಲ ಜೋಡಿಸ್ಬೇಕಾದ್ರೆ ಎತ್ತಿಡ್ಬೋದು. ನಾವು ಬೇಕು ಅಂದರೆ ಇಷ್ಟು ಬಟ್ಟೆಗಳೆಲ್ಲ ಸಿಗೋದಿಲ್ಲ, ಡೈಲಿ ಹಾಕ್ತೀನಿ. ಈಗ ನೋಡಿ ಎಲ್ಲ ಫುಲ್ಲು ಕೆಳಗಡೆ ಹೋಗಿ ಸೇರ್ಕೊಬಿಟ್ಟಿದೆ. ಹುಡುಕಿ ಇದಾಗೋದನ್ನ ಅದೇ ಅನ್ಕೋತೀನಿ, ಏನು ಬಟ್ಟೆಗಳು ಕಡಿಮೆ ಇದೆಯಲ್ಲ, ಏನು ಅಮ್ಮನ ಮನೆಗೆ ಹೋದ್ರೆ ಅಲ್ಲೂ ಇರೋದಿಲ್ಲ, ಊರಿಗೆ ಹೋದ್ರೆ ಅಲ್ಲೂ ಇಲ್ಲ, ಯಾಕೆ ಅಂದರೆ ಇಲ್ಲಿದೆ. ಸ್ಟ್ರೈಟರ್ ಕೂಡ ಇದ್ರೊಳಗಡೆ ಮಿಕ್ಸ್ ಆಗೋಗಿದೆ ಬಟ್ಟೆ ಒಳಗೆ, ಬಟ್ ನೋಡಿಕೊಂಡೇ ಇಲ್ಲ. ಬಟ್ ನಾನು ಜಾಸ್ತಿ ಯೂಸ್ ಮಾಡೋದು, ರೇರ್ ಯೂಸ್ ಮಾಡೋದು. ಇದನ್ನು ಸಪ್ರೇಟಾಗಿ ಇಟ್ಬೇಕು. ನನ್ನ ಮಗ ಏನಾದರೂ ನೋಡಿದ್ರೆ ಇದ್ರ ಕತೆ ಮುಗಿಸ್ಬಿಡ್ತಾನೆ. ಇದು ಡೈಲಿ ವೇರ್ ಬಟ್ಟೆ. ಇದನ್ನು
ನಿಮ್ಗೆ ಯಾವ ಕಡೆ ಸೈಡ್ ತೆಗಿಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಸೈಡಿಂದ ಕ್ಲೀನ್ ಮಾಡೋಕ್ಕಾಗಲ್ಲ, ಬಟ್ ಮೇಲೆ ಇರೋದೆಲ್ಲ ಎತ್ತಿ ಎತ್ತಿ ಮಾಡ್ತಾ ಇದ್ದೀನಿ. ಸೊ ಒಂದೊಂದೇ ಕ್ಲೀನ್ ಮಾಡ್ಕೊಂಡು ಎಲ್ಲ ತೆಗೆದು ಗುಡ್ಡೆ ಹಾಕೊಳ್ಳೋಕ್ಕಿಂತ ಒಂದೊಂದು ಟ್ರ್ಯಾಕ್ ಕ್ಲೀನ್ ಮಾಡ್ಕೊಂಡ್ರೆ ಬೆಟರ್ ಅಂತ ಕ್ಲೀನ್ ಮಾಡ್ಕೊಳ್ತೀನಿ. ಇದ್ರೊಳಗಡೆ ಏನಿದೆ ಅಂದರೆ ಇದ್ರೊಳಗೆ ಏನಿಲ್ಲ. ಯಾವಾಗಲೂ ಒಂದು ಕೀ ಚೈನ್ ತೊಗೊಂಡಿದ್ದೆ, ಡಾಲ್ ಮುರಿದೋಗಿತ್ತು, ಅದನ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಮಾಮೂಲಿ ನಾರ್ಮಲಾಗಿ ಸೂಜಿ ದಾರಗಳೆಲ್ಲ ಇರ್ತಾವಲ್ಲ ಅದನ್ನು ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇದು ಬಂದು ಆಲ್ಮೋಸ್ಟ್ ನನ್ನ ಮದುವೆಗಿಂತ ಮುಂಚೆ ಹೊಲಿಸಿರೋ ಬ್ಲೌಸ್ ಇದೇ ಫಸ್ಟ್ ಸೀರೆ ಅಲ್ಲಿದೆ. ಓಪನ್ ಮಾಡೋದು ಬ್ಲೌಸ್ ಇಡಬೇಕಾದ್ರೆ ತೋರಿಸ್ತೀನಿ. ಇದೇ ಫಸ್ಟ್ ಬ್ಲೌಸ್ ಅಂತ ಹೊಲಿಸಿದ್ದು ನಾನು. ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಅರ್ಧ ಸೀರೆ ನಾನು ಈ ಬ್ಲೌಸ್ ಮ್ಯಾಚ್ ಮಾಡೋದು ಚೆನ್ನಾಗಿದೆ. ಬಟ್ ಆಲ್ ಕಲರ್ ಮಿಕ್ಸ್ ಇದೆ. ಬಾಟ್ಲು ಗ್ರೀನ್ ಇದೆ, ಪಿಂಕ್ ಮತ್ತು ಗೋಲ್ಡ್ ಕಲರ್ ಇದೆ. ಸೊ ಹಂಗಾಗಿ ಎಷ್ಟೋ ಸೀರೆ ನಾನು ಇದನ್ನೇ ಮಿಕ್ಸ್ ಮಾಡ್ಕೊಳ್ತೀನಿ. ಏನಾದರೂ ಪಿಂಕ್ ಅಥವಾ ಗ್ರೀನ್ ಏನಾದರೂ ಇದ್ದರೆ ಈ ಸೀರೆ ಬ್ಲೌಸ್ನ ಯೂಸ್ ಮಾಡಿ. ನನಗೆ ಟೆನ್ಷನ್ಗೆ ಇದಾಗ್ತಾ ಇಲ್ಲ. ಬಿಕಾಸ್ ಇವಾಗ ಅವನಿದ್ರೆ ಊಟ ತಿನ್ನಿಸ್ಬೇಕು. ಮತ್ತೆ ಅವನೇನಾದ್ರು ಬಟ್ಟೆಗಳೆಲ್ಲ ನೋಡಿದ್ರೆ ನಾನು ಬಟ್ಟೆ ಜೋಡಿಸ್ತೀನಿ ಅಂತ ಅವನ ಜೊತೆ ಬರ್ತಾನೆ. ಸರಿ ನೋಡಿ, ಈ ಥರ ಇದೆ. ಸೊ ಇದೊಂದು ಕಪೋರ್ಡ್ ಹೊಸ್ಕೊಳ್ತೀರಲ್ಲ, ಕಪೋರ್ಡ್ ಹೊಸ್ಕೊಂಡಾಗ ಅದು ಡ್ರೈ ಆಗೋಷ್ಟೊಳಗೆ ಇದನ್ನೆಲ್ಲ ಹೊಸ್ಕೊಳ್ತೀನಿ. ಆಮೇಲೆ ಈ ಸೀರೆದು ಅಷ್ಟೇ. ಈ ಸೀರೆ ನನ್ನ ಬ್ಲೌಸೇ ಹೊಲಿಸಿಲ್ಲ ಈ ಸೀರೆಗೆ. ಸೊ ಈಗ ತೋರಿಸೋದು ನನಗೆ ಆ ಬ್ಲೌಸ್ನೇ ಮ್ಯಾಚ್ ಮಾಡ್ಕೊಡ್ತೀನಿ. ಮ್ಯಾಚ್ ಆಗುತ್ತೆ. ಸೊ ಹಂಗಾಗಿ ಮ್ಯಾಚ್ ಮಾಡ್ಕೊಡ್ತೀನಿ. ಇದಕ್ಕೂ ಬ್ಲೌಸ್ ಹೊಲಿಸಿಲ್ಲ. ಬ್ಲೌಸ್ ಹೊಲಿಸ್ಬೇಕಾಗಿರೋದು ಸುಮಾರಿದೆ, ಬಟ್ ಯಾವ ಹೊಲಿಸ್ಕೋಬೇಕು. ಸೊ ಇದು ನಿಮ್ಮ ಕಾಸು ಇಟ್ಕೊಂಡಿದ್ದಾರೆ. ಇದರಲ್ಲಿ ಹಿಂಗೆ ತಗೊಂಡಿರೋ ದಯವಿಟ್ಟು ಅದೆಲ್ಲ ಏನಿಲ್ಲ. ಇದರಲ್ಲಿ ಬಂದು ನಂದೊಂದು ನೆಕ್ಲೆಸ್ ಇಟ್ಟಿದ್ದೆ. ನೆಕ್ಲೆಸ್ ಅಲ್ಲ, ಸ್ಮಾಲ್ ಜ್ಯುವೆಲ್ಲರಿ ಟೈಪು. ಇದನ್ನು ಅದರೊಳಗಡೆಗೆ ಇಟ್ಕೊಂಡಿದ್ದೆ ನಾನು ಅಷ್ಟೇ, ಇನ್ನೇನು ಇಲ್ಲ. ಇದನ್ನು ಅದರೊಳಗಡೆ ಇಟ್ಟು ಚೆನ್ನಾಗಿದೆ. ಇದನ್ನು ನಾನು ತೊಗೊಂಡು ಆಲ್ಮೋಸ್ಟ್ 2 to 3 years ಆಯಿತು ಅನಿಸುತ್ತೆ. ಕಡಲೆಕಾಯಿ ಬಸ್ಸಲ್ಲಿ ತೊಗೊಂಡಿದ್ದು, ಬಟ್ ರೀಸೆಂಟಾಗಿ ಯೂಸ್ ಮಾಡಿದ್ದೆ. ಇದನ್ನು ಚೆನ್ನಾಗಿದೆ. ತುಂಬಾ ಇಷ್ಟ ಆಯಿತು ಅಂತ ತೊಗೊಂಡು. ಬಿಕಾಸ್ ಸೀರೆ ಹಾಕೊಂಡಾಗ ಅದ್ರ ಮೇಲೆ ಹಾಕೊಳ್ಳೋಕ್ಕೆ ಚೆನ್ನಾಗಿದೆ. ಎಲ್ಲ ಕಲರು ಇದೆ. ಸೊ ಹಂಗಾಗಿ ಇದನ್ನು ಬೈ ಮಾಡಿ ಇದನ್ನು ಇಟ್ಕೊಂಡಿದ್ದೀನಿ ಅದರೊಳಗೆ. ಆಮೇಲೆ ಇನ್ನೇನು ಇಟ್ಕೊಂಡಿದ್ದೀನಿ ಅಂದರೆ ಬ್ಯಾಂಗಲ್ಸ್ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಟ್ಟಿಲ್ಲ ನೋಡಿ. ಏನು ದುಡ್ಡು ಇಟ್ಕೊಂಡಿದ್ದಾರೆ ಅದರೊಳಗೆ ಅಂದ್ಕೊಂಡ್ಬಿಡಿ. ದುಡ್ಡೆಲ್ಲ ಇಟ್ಟಿಲ್ಲ ಅಂತ. ಸೇವ್ ಮಾಡೋ ಟೈಮ್ ಬಂದಾಗ ಸೇವ್ ಮಾಡೋಣ. ಸೊ ಇದು ಚಿಕ್ಕ ಬುಕ್ಕು ನನ್ನ ಮಗ ಎತ್ಕೊತಾನೆ ಏನೋ ಕಾರಣಕ್ಕೋಸ್ಕರ ಅದು ಇಟ್ಟಿದ್ದು ನೋಡಿ. ಇಲ್ಲಿಂದ ಕರೆಕ್ಟಾಗಿ ನೀಟಾಗಿ ಜೋಡಿಸಿರೋದು ಹಂಗೆ ಐತೆ. ಅದಕ್ಕಿಂತ ಮೇಲೆಲ್ಲ ನೀವೇ ನೋಡಿದ್ರೆ ಯಾವ ರೀತಿಯಾಗಿತ್ತು. ಇದು ನಮ್ಮದೇ ಡ್ರೆಸ್. ಇದೊಂಥರ ಪಿಂಕ್ ಕಲರು. ಯಾವುದಾದ್ರೂ ಫ್ರೀ ಇದ್ದಾಗ ಓಪನ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ನಾನು ಗ್ರ್ಯಾಂಡಾಗಿರೋ ಬಟ್ಟೆಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದು ಬಂದು ನಮ್ಮ ಹಸ್ಬೆಂಡ್ ನನಗೆ ಮದುವೆ ಹೊಸದ್ರಲ್ಲಿ ಫಸ್ಟ್ನೇ ಗಣೇಶ ಹಬ್ಬ ಕೊಡಿಸಿರೋದು. ಇದು ಅಷ್ಟೇ. ಆಲ್ಮೋಸ್ಟ್ 2 to 3 times ಹಾಕಿದ್ದೀನಿ ಅಷ್ಟೇ, ಯೂಸೇ ಮಾಡಿಲ್ಲ. ಆ್ಯಂಡ್ ಇದು ಬಂದು ಒಂಥರ ಕ್ರಾಪ್ ಟಾಪ್ ಅಂತಂತಾರೆ ಆ ಥರ. ಮದುವೆಗಿಂತ ಮುಂಚೆ ತಗೊಂಡಿರೋದು, ಬಟ್ ಇದು ಅಷ್ಟೇ ಆಲ್ಮೋಸ್ಟ್ ಯೂಸ್ ಮಾಡಿಲ್ಲ. ಫ್ರೀದಾಗ ಇದೆಲ್ಲ ಓಪನ್ ಮಾಡಿ ತೋರಿಸ್ತೀನಿ. ಈಗ ಸ್ವಲ್ಪ ಕ್ಲೀನಿಂಗ್ ಮಾಡಿರೋದ್ರಿಂದ ಅದನ್ನೆಲ್ಲ ಓಪನ್ ಮಾಡೋಕ್ಕಾಗಲ್ಲ. ಇದು ಬಂದು ಈ ಡ್ರೆಸ್ ಬಂದು ನಮ್ಮ ಫಸ್ಟ್ ಆ್ಯನಿವರ್ಸರಿಗೆ, ಮದುವೆ ಫಸ್ಟ್ ಆ್ಯನಿವರ್ಸರಿಗೆ ಈ ಡ್ರೆಸ್ ಕೊಡಿಸಿರೋ ಹಸ್ಬೆಂಡ್. ಸೊ ಇದನ್ನು ಎಲ್ಲ ಡ್ರೆಸ್ಸು ಒಂದು ದಿನ ಫ್ರೀ ಆಗಿದ್ದಾಗ ಓಪನ್ ಮಾಡಿ ತೋರಿಸ್ತೀನಿ. ಇದು ಬಂದು ಗೌನ್ ಟೈಪು. ನಾನು ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ನನ್ನ ಬರ್ತಡೆಗೆ ಅಂತ. ಬಾಟ್ಲು ಗ್ರೀನ್ ಸಖತ್ತಾಗಿದೆ. ಬಟ್ ನನಗಂತೂ ಹಾಕಿದ್ರೆ ಸೂಪರಾಗಿ ಕಾಣುತ್ತೆ. ಆ್ಯಂಡ್ ಇದು ಬಂದು ನನ್ನ ಸ್ಯಾರಿ. ಸೊ ನನ್ನ ಫೇವ್ರೆಟ್ ಕಲರ್ ಇದು. ಆ್ಯಕ್ಚುಲಿ ಬಂದು ನಮ್ಮ ಅಣ್ಣ ಮದುವೆಗೆ ಅಪ್ಪ ಕೊಡ್ತಿರೋದು, ನಮ್ಮ ಅಪ್ಪ ಅಮ್ಮ. ಇದು ಬಂದು ನನಗೆ ಸ್ಯಾರಿ ಬಂದು ಅನುಗ್ರಹ ಅಲ್ಲ, ಯಾವುದದು
ಶಾಪ್ ನೇಮ್ ಬರ್ತಾಯಿತ್ತು, ಅಲ್ಲಿ ತಗೊಂಡಿರೋದು. ಇದು ಒಂದು ಆನ್ಲೈನಲ್ಲಿ ನಾನು ನೋಡಿರೋದು, ಗೂಗಲಲ್ಲಿ ಸ್ಯಾರೀಸ್ ಫೋಟೋ ಬರ್ತಾವಲ್ಲ ಅದ್ರಲ್ಲಿ ನೋಡಿದ್ದೆ. ಆ್ಯಂಡ್ ಫ್ಲಿಪ್ಕಾರ್ಟಲ್ಲೋ ಮೀಶೋದಲ್ಲೋ ಯಾವುದು ಎರಡದು ಸೇಮ್ ಕಲರ್ ನೋಡಿದ್ದೆ. ಸೊ ಅವ್ರಿಗೆ ಈ ಥರ ಕಲರಲ್ಲಿ ಬೇಕು ಅಂದ ತಕ್ಷಣ ಈ ಸೀರೆ ಕೊಟ್ಟರು. ಬಟ್ ನಿಜವಾಗ್ಲೂ ಸೂಪರಾಗಿದೆ, ಈ ಸೀರೆ ಮಾತ್ರ ಸೂಪರಾಗಿದೆ. ಅದಕ್ಕೆ ಬ್ಲೌಸ್ ಕೂಡ ಹೊಲಿಸಿದ್ದೀನಿ. ಅದನ್ನು ಇನ್ನೊಂದು ದಿನ ಓಪನ್ ಮಾಡಿ ತೋರಿಸ್ತೀನಿ ಅಂತ. ಸಕ್ಕತ್ತಾಗಿದೆ, ಮಾತ್ರ ಫಿಟ್ಟಿಂಗು ಅಷ್ಟೇ ಚೆನ್ನಾಗಿ ಕೂತಿದೆ. ಆಲ್ಮೋಸ್ಟ್ ಮದುವೆಗೆ ಮದುವೆಗೆ ಹೊಲಿಸಿದೆ ಇದನ್ನು. ಆಲ್ಮೋಸ್ಟ್ ಮದುವೆಗೆ ಬಂದಿರೋರೆಲ್ಲ ಸೀರೆನ ಹಿಂಗೆ ಟಚ್ ಮಾಡಿ ನೋಡಿರೋದು ನಂಗಂತೂ ಫುಲ್ ಖುಷಿ. ಎಲ್ಲರೂ ಹೇಳಿರೋದು ಚೆನ್ನಾಗಿ ಕಾಣ್ತಿದೆ, ಎಷ್ಟು ಕೊಟ್ರಿ ಅಂತ. ಇದ್ರ ಪ್ರೈಸ್ ಒಂದೊಂದು ಅಷ್ಟು ಯಾಕ ಇಲ್ಲ, ಕೇಳಿಬಿಟ್ಟು ಹೇಳ್ತೀನಿ ನೆಕ್ಸ್ಟ್ ಇದರಲ್ಲಿ. ಬಟ್ ತುಂಬಾ ಚೆನ್ನಾಗಿದೆ. ಇದೊಂದು ಸ್ವಲ್ಪ ಬಿಸಿಲು ಹಾಕೋಣ, ಬಿಕಾಸ್ ಇಟ್ಟಿರ್ತೀವಲ್ಲ ಅದು ಸ್ವಲ್ಪ ಗಾಳಿ ಆಡೋಣ, ಹಂಗಾಗಿ ಇದೊಂದು ಚೂರು ಬಿಸಿಲು ಹಾಕೋಣ ಅಂತ ಒಂಚೂರು ಓಪನ್ ಮಾಡ್ತೀನಿ. ಬಿಕಾಸ್ ಸೀರೆಗಳೆಲ್ಲ ಸ್ವಲ್ಪ ಏನಾದರೂ ಬಿಸಿಲು ಗಾಳಿ ಆಡಲಿಲ್ಲ ಅಂದರೆ ಸ್ವಲ್ಪ ಇಲ್ಲಿ ಮುಗ್ಗು ಬಂದಿರೋ ಥರ ಹೋಗುತ್ತೆ. ಸೊ ಹಂಗೆ ಸೀರೆನ ತೋರಿಸ್ತೀನಿ ನೋಡಿ. ಇದಕ್ಕೊಂದು ಅಪ್ಪ, ಇದಕ್ಕೊಂದು ಬಾರ್ಡರ್, ಮಧ್ಯ ಗೋಲ್ಡ್ ಕಲರ್ ಲೈನ್ಸ್ ಇದೆ. ತುಂಬ ಚೆನ್ನಾಗಿದೆ ಕೂಡ, ಸಖತ್ ಇಷ್ಟ ನನಗೆ ಸೀರೆ ಅಂದರೆ. ನಾನು ಯಾವ್ದಾದ್ರು ಫಂಕ್ಷನ್ ಬಿತ್ತು ಅಂತ ಅಂದರೆ ನಾನು ಫಸ್ಟ್ ಸೀರೆ ಉಡ್ಕೋಬೇಕಲ್ಲ, ಫಸ್ಟ್ ಐಡಿಯಾ ಬರೋದು ಈ ಸೀರೆನೇ ಫಸ್ಟ್ ನಾನು ಹಾಕ್ಕೊಬರೋದು. ಆ್ಯಂಡ್ ಇದು ಬ್ಲೌಸ್ ಬಂದು ಜಸ್ಟ್ ಸಿಂಪಲ್ ವರ್ಕ್ ಮಾಡ್ತೀನಿ ಅಂತ, ಗ್ರ್ಯಾಂಡ್ ವರ್ಕ್ ಎಲ್ಲ ಏನು ಮಾಡ್ತಿಲ್ಲ, ಜಸ್ಟ್ ಸಿಂಪಲಾಗಿ ಈ ರೀತಿಯ ವರ್ಕ್ ಮಾಡ್ತೀನಿ. ಈ ರೀತಿಯ ಫ್ಲವರ್ ಇಟ್ಕೊಂಡಿದ್ದೀನಿ. ಪಾಪ ಈ ಬ್ಲೌಸ್ ಹೊಲ್ಕೊಟ್ಟಿರೋರು ಅಷ್ಟೇ, ಅವ್ರು ಬಂದು ಮುಸ್ಲಿಮ್ಸ್ ಅವರು ಹೊಲ್ಕೊಟ್ಟಿರೋರು. ಅವರು ಕೂಡ ನಾನು ಈ ಥರ ಡಿಸೈನ್ ಬೇಕು ಅಂದರೆ ಈ ಸ್ಯಾರಿಗೆ ಯಾವ ರೀತಿಯಾಗಿ, ಕೆಲವರು ಇರ್ತಾರೆ ನಾವು ಯಾವ ಡಿಸೈನ್ ಹೇಳ್ತೀವಿ ಸರಿ ಆಯಿತು ಅಂತ ಇದು ಮಾಡ್ತಾರೆ. ಈ ಸ್ಯಾರಿಗೆ ಯಾವ ರೀತಿಯಾಗಿ ಡಿಸೈನ್ ಸೂಟ್ ಆಗುತ್ತೆ ಅಂತ ಈ ಬ್ಲೌಸ್ ಯಾವ ರೀತಿಯಾಗಿ ಡಿಸೈನ್ ಸೂಟ್ ಆಗುತ್ತೆ ಅಂತ ಹೇಳಿ ಅದನ್ನ ಹೇಳಿ ಇದು ಮಾಡಿಕೊಟ್ಟಿದ್ರು. ಆ್ಯಂಡ್ ಈ ಥರ ಹಿಂದ್ಗಡೆ ಇದು ಮಾಡಿದ್ದಾರೆ. ಇದೊಂದು ತುಂಬಾ ಇಷ್ಟ ಆಯಿತು, ಒಂಥರ ಚೆನ್ನಾಗಿದೆ ಡಿಫ್ರೆಂಟಾಗಿ. ಆ್ಯಂಡ್ ನಾನು ಈ ಡಿಸೈನ್ ತೋರಿಸಿದ ಬ್ಲೌಸ್ ಡಿಸೈನ್ ಇದ್ದಿದ್ದೇ ಬೇರೆ ರೀತಿ, ಬಟ್ ನನಗೆ ಅವ್ರು ಯಾವ ರೀತಿ ಚೆನ್ನಾಗಿ ಕಾಣುತ್ತೆ ನಾನು ಈ ರೀತಿಯಾಗಿ ಮಾಡ್ಕೊಡ್ತೀನಿ ನೋಡಿ ಅಂತ ಬಿಟ್ಟು ಅವ್ರು ಮಾಡಿ, ನಾನು ತೋರಿಸಿ ಡಿಸೈನ್ ಏನಾದ್ರು ಮಾಡ್ಕೊಟ್ಟಿದ್ರೆ ಅಮೌಂಟ್ ಜಾಸ್ತಿನೇ ಆಗ್ತಿತ್ತು. ಬಟ್ ಅವರು ಸಿಂಪಲಾಗಿದ್ದು ಚೆನ್ನಾಗಿದೆ ಇದು. ಸೊ ಇಷ್ಟ ಆಯಿತು. ಸೊ ಇದು ನಾನು ಆಚೆ ಬಿಸಿಲು ಹಾಕೊಂಡು ಬರ್ತೀನಿ. ಸೊ ಒಂದೊಂದೇ ಯಾಕೆ ಹೋಗೋದು, ಎಲ್ಲ ಒಟ್ಟಿಗೆ ಒಂದೇ ಸರಿ ಎಲ್ಲ ತೊಗೊಂಡು ನೆಕ್ಸ್ಟ್ ಬಂದು ಈ ಸ್ಯಾರಿ, ಇದು ಬಂದು ನಮ್ಮ ರಿಲೇಟಿವ್ಸ್ ಕೊಡ್ಸಿದ್ರೆ, ಇದು ಬಂದು ಸ್ವಲ್ಪ ಸಾಫ್ಟ್ ಸಿಲ್ಕ್. ಇದು ಆ ಸೀರೆ ಎರಡು ಒಂದೇ ಥರ ಕಲರ್ ಬರುತ್ತೆ, ಬಟ್ ಕಲರ್ ಇಷ್ಟ ಆಗೋಗಿತ್ತು ಅನ್ನೋ ಕಾರಣಕ್ಕೋಸ್ಕರ ತಗೊಂಡಿದ್ದು. ಓಪನೇ ಆಗುತ್ತಿಲ್ಲ. ಇದು ಬಂದು ಹಿಂದ್ಗಡೆ ಬಾರ್ಡರ್, ಇದು ಹಿಂದ್ಗಡೆ ಆಗ್ತದೆ ಬರುತ್ತೆ. ಇದು ಬಂದು ಫ್ರಂಟ್ ಬ್ಲೂ ಮತ್ತು ಪಿಂಕ್ ಮಿಕ್ಸ್ ಆಗಿದೆ, ಸ್ವಲ್ಪ ಲೈಟ್ ಆಗಿದೆ ಇಟ್ಟು ಕೊಟ್ಟಿರೋದು. ಬಟ್ ಆದರೂ ಸೂಪರಾಗಿದೆ ಸೀರೆ ಮಾತ್ರ. ಆ್ಯಂಡ್ ಇದ್ರ ಬ್ಲೌಸ್ ಬಂದು ಈ ರೀತಿಯಾಗಿದೆ, ನಾರ್ಮಲ್ ಬ್ಲೌಸ್ ಡಿಸೈನೇ ಹೊಲಿಸಿರೋದು. ಬಟ್ ಈ ಡಿಸೈನ್ ಬಂದು ಎಲ್ಲಿ ಸಿಕ್ತು ಅಂತಂದರೆ ಇದು ಆನ್ಲೈನ್ ಡಿಸೈನ್ ಅಲ್ಲ, ಈ ಬ್ಲೌಸ್ ಅಂಗಡಿಲಿ ಕ್ಯಾಟ್ಲಾಕ್ ಇರುತ್ತಲ್ಲ ಆ ಕ್ಯಾಟ್ಲಾಕ್ ನೋಡಿ ಡಿಸೈನ್ ಮಾಡಿಸಿರೋದು ನಾನು. ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬ್ಲೌಸ್ ಪ್ರೈಸ್ ಎಲ್ಲ ಇನ್ನೊಂದು ದಿನ ಹೇಳ್ತೀನಿ ಎಷ್ಟೆಷ್ಟು ಕೊಟ್ಟೆ ಅಂತ. ಇದು ಬಂದು ಇದಕ್ಕೇನಂತ ಹೇಳೋಕೆ ಹೋದರೆ ಗೊತ್ತಿಲ್ಲ. ಇದು ಬಂದು ನಮ್ಮ ಅಣ್ಣನ ಮದುವೆಗೆ ತಗೊಂಡಿದ್ದ ಸೀರೆ, ಇದನ್ನ ರಿಸೆಪ್ಷನ್ಗೆ ಹಾಕಿದ್ದೆ. ಇದು ಪ್ರೈಸ್ ಬಂದು, ಈ ಪ್ರೈಸ್ ಒಂದೇ ನನಗೆ ಜ್ಞಾಪಕ ಇರೋದು, ಈ ಪ್ರೈಸ್ ಬಂದು 15,000. ಇದು ಮತ್ತು ಫಸ್ಟ್ ತೋರಿಸಿದ ಬ್ಲೂ ಸ್ಯಾರಿ ಎರಡು ಒಂದೇ ಶಾಪಲ್ಲಿ ತೊಗೊಂಡಿದ್ದು. ಮತ್ತು ಪ್ರೈಸ್ ಅಷ್ಟೊಂದು ಜ್ಞಾಪಕ ಇಲ್ಲ, ಬಿಕಾಸ್ ಎಲ್ಲ ರಿಲೇಟಿವ್ಸ್ಗೆಲ್ಲ ತೊಗೊಬೇಕಾದ್ರೆ ನಾನು ಅವ್ರ ಜೊತೆಲಿ ತೊಗೊಂಡಿರೋದು. ಸೊ ಹಂಗಾಗಿ ಜ್ಞಾಪಕ ಇಲ್ಲ. ಇದು ಮಾತ್ರ ನೀಟಾಗಿ ಜ್ಞಾಪಕ ಇದೆ, ಬಿಕಾಸ್ ಅದರಿಂದ ಸ್ವಲ್ಪ ಕಥೆನೇ ಇದೆ. ಸೊ ಹಂಗಾಗಿ ಇದು ಜ್ಞಾಪಕ ಇದೆ. ಇದರಲ್ಲೇ ಬೇರೆ ಕಲರ್ ನೋಡಿದ್ವಿ, ಒಂಥರ ಸಿಮೆಂಟ್ ಕಲರ್, ಐ ಥಿಂಕ್ ಈ ಥರ ಕಲರಲ್ಲಿತ್ತು. ನಾನು ಬೇರೆ ಆ ಥರ ಕಲರ್ ಸಕ್ಕತ್ತಾಗಿತ್ತು. ಬಟ್ ಅದು ನನಗೆ ಸೂಟ್ ಆಗೋದಿಲ್ಲ, ಬಿಕಾಸ್ ನನ್ನ ಕಲರ್ ಇದೆ ಸ್ವಲ್ಪ, ಸೊ ಹಂಗಾಗಿ ನನಗೆ ಸೂಟ್ ಆಗೋದಿಲ್ಲ. ಏನು ಇವರು ಕಲರ್ ಇದೀನಿ ಅಂತ ಹೇಳ್ಕೊಳ್ತಾರೆ ಅಂತಲ್ಲ, ಅವ್ರ ಅಂಗಡಿಯವರು ಸೇಮ್ ಅದಿಲ್ಲ, ನೀವು ಕಲರ್ ಇರೋದ್ರಿಂದ ವೈಟ್ ಸ್ಯಾರಿ ನಿಮ್ಗೆ ಸೂಟ್ ಆಗಲ್ಲ ಥರದ್ದು, ಈ ಥರ ಕಲರಲ್ಲಿ ತಗೊಳ್ಳಿ ಅಂತ ಅಂದರು. ಸೊ ನಂಗೆ ಅಲ್ಲಿ ಎಷ್ಟೊಂದು ಕಲರ್ ಇತ್ತು, ಪಿಂಕ್ ಬೇಡ ಅಥವಾ ಆಲ್ಮೋಸ್ಟ್ ಪಿಂಕ್ ಐತೆ ಅಂತ ಅಂತಂದಿದ್ದು, ಪಿಂಕ್ ಅಂದರೆ ಫೇವ್ರೇಟ್ ಕಲರ್. ಸೊ ಹಂಗಾಗಿ ಇದೊಂದು ತಗೊಂಡೆ. ಇದು ಬಂದು 15,000. ಇದು ಅಷ್ಟೇ ಸೇಮ್ ಇದೆ, ಫುಲ್ಲು ಒಳಗಡೆ ಎಲ್ಲ ಸೇಮ್ ಇದೆ. ಅಂದರೆ ಇಲ್ಲಿ ಮಾತ್ರ ಸ್ವಲ್ಪ ಡಿಸೈನ್ಸ್, ಫ್ಲವರ್ ಡಿಸೈನ್ಸ್ ಇರೋದ್ರಿಂದ. ಅದು ಬಂದು ಗೋಲ್ಡ್ ಮತ್ತು ವೈಟ್ ಕಲರ್ ಮಿಕ್ಸ್ ಆಗಿದೆ, ಅದು ರಿಸೆಪ್ಷನ್ಗೆ ಹಾಕಿದ್ದೆ. ಬಟ್ ನನಗೆ ಈ 15,000ಗಿಂತ ಅದು ಫಸ್ಟ್ ಸ್ಯಾರಿ ಸಕ್ಕತ್ತಾಗಿ ಇಷ್ಟ ಆಗಿದೆ ನನಗೆ. ಇದು ಇಷ್ಟ ಆಗಿದೆ ಇಲ್ಲ ಅಂತ ಅಲ್ಲ, ಬಟ್ ಇದಕ್ಕಿಂತ ಅದು ಜಾಸ್ತಿ ಇಷ್ಟ ಆಗಿದೆ. ಆ್ಯಂಡ್ ಇದು ಬಂದು ಸಿಂಪಲ್ ಬ್ಲೌಸ್ ಡಿಸೈನ್ ಮಾಡ್ತೀನಿ ನಾನು. ಬ್ಲೌಸ್ಗೆಲ್ಲ ಅಷ್ಟೊಂದು ಓವರಾಗಿ
ಡಿಸೈನ್ ಮಾಡಿಸೋದೆ ಆಗಲಿ, ಜಾಸ್ತಿ ದುಡ್ಡು ಬ್ಲೌಸ್ ಇದು ಮಾಡೋದೇ ಆಗಲಿ ನಾನು ಇದು ಮಾಡೋದಿಲ್ಲ. ನಾನು ಸಿಂಪಲ್ ವರ್ಕ್, ಹೆವಿ ವರ್ಕ್ ಇರೋದು ಅಂಥವೆಲ್ಲ ನೋಡೋದಿಲ್ಲ. ಸಿಂಪಲ್ ವರ್ಕ್ ಇದ್ದರೆ ಸಾಕು, ನಾನು ಅಷ್ಟೇ ಇದು ಮಾಡೋದು. ಇದು ಬಂದು ನಾಗಲೇ ಹೇಳೋದು ನಾನು ಬ್ಲೌಸ್ ಹೊಲಿಸ್ತೀನಿ ಅಂತ, ಅವರೇ ಹೊಲ್ಕೊಟ್ಟಿರೋದು. ಸೊ ಇಲ್ಲಿ ಹ್ಯಾಂಡ್ ಹತ್ರ ಫ್ಲವರ್ ಡಿಸೈನ್ ಇದೆ, ಇಲ್ಲಿ ಬಂದು ಈ ಥರ ಬ್ಲೌಸ್ ಎಲ್ಲ ಫುಲ್ಲು ಫೋಲ್ಡ್ ಆಗೋಗಿದೆ, ನೀಟ್ ಇದು ಮಾಡಬೇಕು. ಇಲ್ಲಿ ಬಂದು ಈ ಥರ ಡಿಸೈನ್ಸ್ ಇದೆ. ಸೊ ಏನೇನು ಹತ್ರ ಸ್ಯಾರೀಸ್ ಇಷ್ಟ ಇದೆ ಅಂತ ಅಂದ್ಕೊಬೇಡಿ, ಸ್ಯಾರೀಸ್ ತುಂಬಾ ಇದೆ. ಬಟ್ ಅಮ್ಮ ಮನೇಲಿ ಸ್ವಲ್ಪ ಇದೆ, ಊರಲ್ಲಿ ಸ್ವಲ್ಪ ಇದೆ. ಬಿಕಾಸ್ ಇಲ್ಲಿ ಈಗ ರೀಸೆಂಟಾಗಿ ಬಂದಿರೋದ್ರಿಂದ ಇದಕ್ಕೆ ತಂದಿಲ್ಲ ನನ್ನ ಸ್ಯಾರಿಗಳು. ಆಲ್ಮೋಸ್ಟ್ ನನ್ನ ಬಟ್ಟೆಗಳೇ ಆಗಿರ್ಬೋದು. ಇನ್ನೂ ಇಲ್ಲಿ ಇರೋ ಬಟ್ಟೆ ಯಾವುದು ಇನ್ನೂ ಚೆನ್ನಾಗಿರೋ ಬಟ್ಟೆ, ಇನ್ನೂ ಮದುವೆಗಿಂತ ಫಸ್ಟ್ ಆ ಬಟ್ಟೆಗಳೆಲ್ಲ ಇದ್ದಾರೆ, ಅಮ್ಮನ ಮನೇಲಿ ಬಿಟ್ಟಿದ್ದೀನಿ. ಈಗ ಸದ್ಯಕ್ಕೆ ಇಷ್ಟಿದೆ. ಸೊ ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ಇದನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ನಾನು ಇಲ್ಲಿ ಕೆಳಗಡೆ ಬಟ್ಟೆ ಹಾಕಿದ್ದೀನಿ. ಇದು ಕಾನ್ಫಿಡೆನ್ಸ್ ಸ್ಯಾರೀಸ್ ಸೀರೆಗಳನ್ನೆಲ್ಲ ಇಟ್ಟಿರ್ತೀನಲ್ಲ, ಸೊ ಹಂಗಾಗಿ ಕೆಳಗಡೆಗೆ ಏನು ಇದಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಇಟ್ಟಿದ್ದೆ. ನೋಡಿ ಇದು ಅಷ್ಟೇ. ಇದ್ರ ಬ್ಲೌಸ್ ಇಲ್ಲಿದೆ, ಇದ್ರ ಸ್ಯಾರಿ ಬಂದು ಊರಲ್ಲಿದೆ. ನನಗೆ ಗೊತ್ತೇ ಆಗಿರೋ ಸ್ಯಾರಿ ಎಲ್ಲಿದೆ ಅಂತ. ಈಗ ರೀಸೆಂಟಾಗಿ ಶಂಕರಂಗೆ ಹೋಗಿದ್ದು, ಆಗ ಈ ಸೀರೆ ಅಂತ ಕಿಲಕ್ಕೆ ಬಂದಿದೆ ಅನ್ನೋದು ಆಮೇಲೆ ಯೋಚನೆ ಮಾಡ್ತೀನಿ, ನಾನು ನೋಡ್ಕೊಂಡೇ ಇಲ್ಲ. ಸೊ ಇದ್ರ ಬ್ಲೌಸ್ ಬಂದು ಆಗಲೇ ತೋರಿಸೋದಲ್ಲ, ಗ್ರೀನ್ ಕಲರ್ ಇದಿದೆ. ಇದು ಹಾಕ್ಬಿಡಿ ಏನು ಸಿಗ್ತಾ ಇಲ್ಲ ಅದು ಬ್ಲೌಸ್ ಬಟ್ಟೆಗಳ ಜೊತೆ, ಅದು ಇದು. ಸೊ ಇದು ಬಂದು ನಮ್ಮ ಫ್ರೆಂಡ್ ಬ್ಲೇಸರ್. ಯಾವುದೋ ಚಿಕ್ಕದು ಅಂತ ನೋಡ್ತಾ ಇಲ್ಲ, ಇದು ಒಂದು ನಮ್ಮ ಮಗಂದು ಅಣ್ಣ ಮದುವೆ ಟೈಮ್ ತಗೊಟ್ಟಿರೋದು ನಮ್ಮ ಮನೇಲಿ ಅವನಿಗೆ ಅಂತ. ಬಟ್ ಅವತ್ತು ಒಂದೇ ದಿನ ಹಾಕಿರೋದು. ಅದು ಹೆಂಗೆ ಹಾಕಿದ್ದ ಅಂದರೆ ಶರ್ಟ್ ಹಾಕಿದ್ದ, ನನಗೆ ಅಕ್ಕನೇ ಇಲ್ಲ, ಕೋಟ್ ಹಾಕಿದ್ದ, ಪ್ಯಾಂಟ್ ಬಂದು ಯಾವುದೋ ಜೀನ್ಸ್ ಪ್ಯಾಂಟ್ ಹಾಕಿದ್ದ ಅನ್ಸುತ್ತೆ. ನಾನು ಅಬ್ಸರ್ವ್ ಮಾಡಿದ ಅವ್ರಿಗೆ ರೆಡಿ ಆಗಿದ್ದ ಅಂತ. ಸೊ ಇವಿಷ್ಟು ಸದ್ಯಕ್ಕೆ ಕಬೋರ್ಡೆಲ್ಲ ಬಟ್ಟೆ ಎಲ್ಲ ತೆಗ್ದಾಯಿತು. ಇದನ್ನು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಮತ್ತೆ ನಿಮಗೆ ಅದನ್ನು ಆರ್ಗನೈಸ್ ಮಾಡಬೇಕಾದ್ರೆ ತೋರಿಸ್ತೀನಿ, ಯಾವ ರೀತಿಯಾಗಿ ಆರ್ಗನೈಸ್ ಮಾಡ್ತೀನಿ ಅಂತ. ಗ್ರ್ಯಾಂಡ್ ಫಂಕ್ಷನ್, ಮದುವೆ ಫಂಕ್ಷನ್ಗೆ ಆ ಥರ ಎಲ್ಲ ಇಷ್ಟು ಬಟ್ಟೆ ಇಟ್ಕೊಂಡಿದ್ದೀನಿ. ಸೊ ಅದನ್ನ ಅವರು ಸೊ ಈ ಸೈಡ್ ಇಟ್ಕೊಂಡಿದ್ದೀನಿ. ಇಷ್ಟು ದಿನ ಈ ಸೈಡಲ್ಲಿ ಇರ್ತೀವಿ, ಬಟ್ ಇವತ್ತು ಈ ಸೈಡ್ ಇಟ್ಕೊಂಡಿದ್ದೀನಿ. ನೋಡೋಣ, ನನ್ನ ಬಟ್ಟೆ ಇಟ್ಕೋಬೇಕು, ಜಾಗ ಸಾಲುತ್ತಾ ಇಲ್ವಾ ಅಂತ. ಸೊ ನೆಕ್ಸ್ಟ್ ಬಂದು ಡೈಲಿ ವೇರ್ಸ್ನ ಇಡ್ತೀನಿ. ಸೊ ಇದು ಬಂದು ಸಿಂಪಲ್ ಆಗಿರೋ ಬಟ್ಟೆ. ಈಗ ಎಲ್ಲಾದ್ರೂ ಹೋಗ್ಬೇಕು ಆ ಥರ ಬಟ್ಟೆಗಳನ್ನ ಈ ಕಡೆ ಸೈಡಲ್ಲಿ ಇಟ್ಕೊಳ್ತೀನಿ. ಸೊ ಇಲ್ಲೆಲ್ಲ ಡೈಲಿ ಯೂಸ್ ಬಟ್ಟೆ, ಅವನು ಪ್ಯಾಂಟ್ಸ್ಗಳೆಲ್ಲ ಯೂಸ್ ಮಾಡ್ತೀನಿ. ಇದೊಂದು ಸೀರೆ ಯಾವ ರೀತಿಯಾಗಿ ಇದು ರೀಸೆಂಟಾಗಿ ಉಟ್ಕೊಂಡಿರೋದೆ, ಬಟ್ ಎಲ್ಲ ಈ ಸೀರೆ ನನ್ನ ಮಗ ತಂದ್ಬಿಟ್ಟು ಉಟ್ಕೊಂಡು ಕೂಡ ಬಂದಿದ್ದೆ. ಇದು ಒಂದು ಶ್ರೀಮಂತದಲ್ಲಿ ತುಂಬ ಬೇಕಾಗಿರೋದು ಕೊಡ್ತಿರೋದು. ಬಟ್ ಇವತ್ತೊಂದು ದಿನ ಅವರಿಲ್ಲ, ಅವ್ರು ನಮ್ಮ ಹತ್ರ ತುಂಬ ಮಿಸ್ ಮಾಡ್ಕೊಳ್ತಾರೆ. ಬಟ್ ಅವ್ರ ಜೊತೆ ಇದ್ದಿದ್ದರೆ ಇನ್ನೂ ಎಷ್ಟು ಕಲೆಕ್ಷನ್ಸ್ ಇರ್ತಿದ್ವು ನಮ್ಮ ಹತ್ರ ಗೊತ್ತಿಲ್ಲ. ನನಗೂ ನಮ್ಮ ಅಮ್ಮಗೂ ಅವರು ಒಂಥರ ತುಂಬಾ ಸಪೋರ್ಟಿವ್ ಅಂತಲೇ ಹೇಳ್ಬೋದು. ನಮಗೆ ಈ ಸೀರೆ ನೋಡಿದಾಗೆಲ್ಲ ಅವರೇ ಜ್ಞಾಪಕ ಬರ್ತಾರೆ. ಈಗ ರೀಸೆಂಟಾಗಿ ಕೊರೋನಾ ಬಂದಿತ್ತು, ಆಗ ಇದೆಲ್ಲ ತೀರ್ಕೊಂಡು ತುಂಬಾ ಬೇಜಾರ ಆಗುತ್ತೆ. ಸೊ ನಾಳೆ ಗ್ರೀನ್ ಕಲರ್ ಸ್ಯಾರಿ ತೋರಿಸ್ತೆ ಅಲ್ಲ, ಎಲ್ಲ ಕನ್ನಡ ಸೇರ್ಕೊಂಡಿದೆ. ಆ ಸ್ಯಾರಿಗೆ ನಾನು ಈ ಬ್ಲೌಸ್ನ ವೇರ್ ಮಾಡಿದ್ದೆ. ಈ ಬ್ಲೌಸ್ ಬಂದು ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದು. ತುಂಬ ಕಡಿಮೆ ಪ್ರೈಸಲ್ಲಿ ಸಿಕ್ತು ಕೂಡ, ಆ್ಯಂಡ್ ಒಳ್ಳೆ ಕ್ವಾಲಿಟಿ ಇದೆ ಕೂಡ, ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ. ನನಗೇನೋ ಒಂಥರ ಬ್ಲೌಸ್ ಸಖತ್ ಇಷ್ಟ ಆಯಿತು. ಬಟ್ ಇದರಲ್ಲೇ ಪಿಂಕ್ ಕಲರ್ಸ್ ಕೂಡ ಅವೆಲ್ಲ ಬಂದಿದೆ. ಪಿಂಕು, ಮೆರೂನ್, ಈ ಕಲರ್ ಒಂದು, ಇನ್ನೊಂದು ಬ್ಲ್ಯಾಕ್ ಕಲರ್ ಏನೋ ಸಮಥಿಂಗ್ ಇದೆ. ಸೂಪರಾಗಿದೆ, ಸಖತ್ ಇಷ್ಟ ಇದೆ. ಒಂಥರ ಚೆನ್ನಾಗಿತ್ತು ಆ ಬ್ಲೌಸ್. ಇದು ಕ್ಲಾತ್ ಬಂದು ಈಗ ಟ್ರೆಂಡಿಂಗ್ ಆಗಿ ಓಡ್ತಿದೆ ಕ್ಲಾತ್, ನೇಮ್ ಗೊತ್ತಿಲ್ಲ ನನಗೆ. ನಾನು ನನ್ನ ಡ್ರೆಸ್ ಕಲೆಕ್ಷನ್ ಓಪನ್ ಮಾಡೋಕ್ಕೆ ತೋರಿಸಲ್ಲ, ಇನ್ನೊಂದು ತೋರಿಸ್ತೀನಿ. ಸ್ವಲ್ಪ ದಿನ ಅನ್ಕೋಬೋದು ನೀವು ಆನ್ಲೈನೆಲ್ಲ ಶಾಪಿಂಗ್ ಮಾಡಲ್ವಾ ಅಂತ. ಇಲ್ಲ, ನಾನು ಆನ್ಲೈನ್ ಶಾಪಿಂಗ್ ಮಾಡ್ತೀನಿ, ಬಟ್ಟೆಗಳನ್ನ ತಗೋತೀನಿ ಆನ್ಲೈನಲ್ಲಿ. ಸೊ ಅದನ್ನು ತೋರಿಸ್ತೀನಿ, ನಿಮಗೆ ಕಾಣ್ತಾ ಇರ್ಬೋದು.
ಸೊ ಇದು ಬಂದು ನಾನು ಶಾಪ್ಸಿಲ್ ತೊಗೊಂಡಿದ್ದು, ಪ್ರೈಸ್ ಎಲ್ಲ ಜ್ಞಾಪಕ ಇಲ್ಲ, ಶಾಪ್ಸಿಲ್ ತೊಗೊಂಡಿದ್ದು. ಈಗ ರೀಸೆಂಟಾಗಿ 2 ಮಂತ್ಸ್ ಆಯಿತು. ಕ್ಲಾತ್ ಕೂಡ ಚೆನ್ನಾಗಿದೆ, ಪಾಲಿಸ್ಟರ್ ಕ್ಲಾತ್ ಬಂದು ಪಾಲಿಸ್ಟರ್ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಬಂದು ಇದು ಐ ಥಿಂಕ್ ಫಸ್ಟ್ ಇದನ್ನು ತೊಗೊಂಡೆ. ಅದಾದಮೇಲೆ ಇದು ರೀಸೆಂಟಾಗಿ ಒಂದು 4 ಮಂತ್ಸ್ ಆಯಿತು, 4 ಮಂತ್ಸ್ ಅಲ್ಲ, ಇದು ತೊಗೊಂಡು ಒಂದು 5-6 ಮಂತ್ ಆಗಿರ್ಬೋದು. ಇದನ್ನು ತೊಗೊಂಡು ಇದನ್ನು ತೊಗೊಂಡು 2 ಮಂತ್ಸ್ ಆದಮೇಲೆ ಇದನ್ನು ತೊಗೊಂಡಿರೋ. ಅದು ಜ್ಞಾಪಕ ಇದೆ, ಇದು ನಮ್ಮ ಅಣ್ಣನ ಮದುವೆ ಟೈಮಲ್ಲಿ ತೊಗೊಂಡಿರೋದು. ಇದು ಸೇಮ್ ಮೆಟೀರಿಯಲ್ ಪಾಲಿಸ್ಟರ್, ಒಂಚೂರು ಕಲರ್ ಹೋಗಿರೋದೇ ಆಗಲಿ ಇಲ್ಲ ಬಟ್ಟೆ ಇದಾಗಿರೋದಾಗಲಿ ಏನೂ ಆಗಿಲ್ಲ, ಚೆನ್ನಾಗಿದೆ, ಇಷ್ಟ ಆಯಿತು. ಇದು ಬಂದು ಇದ್ರ ಜೊತೆ ಪ್ಯಾಂಟ್. ಆ್ಯಂಡ್ ನೆಕ್ಸ್ಟ್ ಇದು 2 ಸಿಂಪಲ್ಲು, ಇನ್ನೊಂದು ಬಂದು ಈ ಥರ ತೊಗೊಂಡಿದ್ದು ಚೂಡಿದಾರ್ ಟೈಪು, ಕುರ್ತಾ ಆ್ಯಂಡ್ ಪ್ಯಾಂಟ್. ಇದು ವೈಟ್ ಪ್ಯಾಂಟ್ ಬಂದಿದೆ, ಬ್ಲ್ಯಾಕ್ ಕಲರ್ ಟಾಪು. ಇದು ಬಂದು ಸೇಮ್, ಇದು ಶಾಪ್ಸಿಲ್ಲ ತೊಗೊಂಡಿದ್ದು, ಆರೆಂಜ್ ಕಲರು. ಇದು ಬಂದು ಮೀಶೋದಲ್ಲಿ ತೊಗೊಂಡಿರೋದು, ಮೀಶೋದಲ್ಲಿ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಗ್ರ್ಯಾಂಡ್ ಲುಕ್ಕಲ್ಲಿ ತೊಗೊಂಡಿರೋದು ಅಂತ ಅಂದರೆ ಇದು ಅಮೌಂಟು ಕೂಡ ಜಾಸ್ತಿನೇ ಅಂತ ಅಂದ್ಕೊಳ್ತೀರಾ ಇದು ನೋಡಿದ್ರೆ. ಏನು ಅಷ್ಟು ಅಮೌಂಟ್ ಜಾಸ್ತಿ ಇರ್ಬೋದು ಅನ್ಕೋತೀರಾ. 1000ವರೆಗೂ ಎಷ್ಟೊಂದು ಜನ ಕೇಳಿದ್ದಾರೆ, ಎಷ್ಟು 1000 ಎಷ್ಟು ಕೊಟ್ಟರೆ ಇದಕ್ಕೆ ಅಂತ. ನಾನು ಇದಕ್ಕೆ ಜಸ್ಟ್ ಆನ್ಲೈನಲ್ಲಿ ತೊಗೊಂಡಿರೋದು, ಇದನ್ನು ಮೀಶೋದಲ್ಲೇ ತೊಗೊಂಡಿರೋದು. ಜಸ್ಟ್ ಆನ್ಲೈನಲ್ಲಿ 500, ನಾನು ತೊಗೊಂಡಾಗ 500 ಇತ್ತು. ಇದು ಬಂದು ಹಸ್ಬೆಂಡ್ ನನಗೆ ಭೀಮ್ ಅಮಾವಾಸ್ಯೆ ಟೈಮಲ್ಲಿ ಕೊಡಿಸಿರೋದು. ಇದು ಚೆನ್ನಾಗಿದೆ, ಬಟ್ಟೆ ಕೂಡ ಚೆನ್ನಾಗಿದೆ. ಇದು ಕ್ಲಾತ್ ಬಂದು ಹಾರ್ಟ್ ಸಿಲ್ಕ್ ಕ್ಲಾತ್ ಇದು. ಸೊ ಇದ್ರ ಜೊತೆ ಪ್ಯಾಂಟ್ ಕೂಡ ಬಂದಿದೆ, ಪ್ಯಾಂಟ್ ವಿತ್ ಪಾಕೆಟ್ ಪ್ಯಾಂಟ್ ಇದೆ. ಆ್ಯಂಡ್ ಇದ್ರ ಜೊತೆಗೆ ನೆಟೆಡ್ ಟೈಪ್ ವೇರ್ ಕೂಡ ಬಂದಿದೆ. ಸೊ ಇದಿಷ್ಟು ಬಂದು ಇನ್ನೂ ಇದ್ದಾವೆ ಅನ್ಸುತ್ತೆ, ಇನ್ನೂ ಸ್ವಲ್ಪ ಇದ್ದಾವೆ, ಅದು ನಮ್ಮ ಅಮ್ಮ ಮನೇಲಿದೆ. ಸೊ ಇನ್ನು ತುಂಬಾ ಇದೆ. ಆ್ಯಂಡ್ ಇನ್ನೊಂದು ಡೈಲಿ ವೇರ್ಸ್ಗೆ ತಗೊಂಡು ಆಗಲೇ ಇಟ್ಟಿದ್ದೆ, ನಿಮಗೆ ತೋರಿಸೋದನ್ನ ಇಲ್ಲ ಗೊತ್ತಿಲ್ಲ, ಆಗಲೇ ಇಟ್ಟಿದ್ದೆ. ಇನ್ನೂ ಒಂದು 3-4 ಟಾಪ್ಗಳಿದೆ, ಬಟ್ ಊರಲ್ಲಿ ಒಂದಿದೆ, ಇಲ್ಲೇ ಎಲ್ಲ ಒಂದಿರಬೇಕು. ಆ್ಯಂಡ್ ಇನ್ನು ಮಿಕ್ಕಿದ್ದು ನಮ್ಮ ಮನೆಯಲ್ಲಿದೆ. ಸೊ ಇದಿಷ್ಟು ಬಂದು ನಾನು ಆನ್ಲೈನಲ್ಲಿ ತೊಗೊಂಡಿರೋದು. ಸೊ ಅದೇ ಸೀರೆ ತೋರಿಸೋದಲ್ಲ, ಈ ಸೀರೆದ ಬ್ಲೌಸ್ ಬಂದು ಈ ರೀತಿಯಾಗಿದೆ. ಸೇಮ್ ಸೀರೆ ಬಂದಿತ್ತು, ಇದು ಡಿಸೈನ್ ಎಲ್ಲ ಫ್ಲವರ್ ಇದೆ. ನಾನು ಬ್ಲೌಸ್ ಸೈಡ್ ಬೆಲ್ಟ್ ಇಡಿಸಿ ಈ ರೀತಿಯ ಸೈಡ್ ಕಾಣ್ತಿದೆ ಅಷ್ಟೇ, ಈ ರೀತಿಯ ಸೈಡ್ ಬರುತ್ತೆ. ಸೊ ನೋಡಿ, ಈಗ ಇಷ್ಟು ಅರೇಂಜ್ ಮಾಡಿದ್ದೀನಿ ಕೆಳಗಡೆ ಅದಕ್ಕೆ ಲಂಗ ತೋರ್ಸಕ್ಕಾಗಿದೆ. ಸೊ ಟೈಮ್ ಬೇರೆ ಆಗೋಯ್ತು, ಇಷ್ಟು ಹೊತ್ತಿತ್ತು ಕ್ಲೀನ್ ಮಾಡೋಕೆ. ನಾನು ಹೇಳಿದ್ದೆ ಟೈಮ್ ತುಂಬಾ ಹಿಡಿಯುತ್ತೆ ಅಂತ. ಸೊ ಇದು ಬಂದು ಇದೇ ಲಾಸ್ಟ್ ಬಟ್ಟೆ ಒಡ್ಚೋದಿರೋದು, ಕ್ಲಿಯರ್ ಆಗಿದೆ. ಸೊ ಇದು ಬಂದು ಇದರೆಲ್ಲ ಈ ಥರ ಪರ್ಲ್ಸ್ ಇತ್ತು, ನಾನು ಅದನ್ನು ತೆಗೆದುಬಿಟ್ಟು ಈ ಥರ ಬರೀ ಪ್ಲೇನ್ ಮಾಡಿದ್ದೀನಿ. ಇದು ಬಂದು ನಾನು ಮೆಚ್ಚೂರ್ಡ್ ಆದಾಗ ತಗೊಂಡಿರೋದು, ತಾನು ಅಮ್ಮ ಹಾಫ್ ಸೀರೆ ಇದೆ, ಹಾಫ್ ಸ್ಯಾರಿ. ಅದನ್ನ ಇದೆಲ್ಲ ರಿಮೂವ್ ಮಾಡೋಕ್ಕೆ ಟೈಮ್ ಇಲ್ಲ. ಸೊ ಯಾವಾಗ ಫ್ರೀ ತೆಗೆದು ಇದ್ರ ಜೊತೆಗೆ ಇದನ್ನ ಇದ್ರ ಮೇಲ್ಗಡೆ ಹಾಕಿಡ್ತಾ ಇದ್ದೀನಿ. ಸೊ ಅದ್ರ ಬ್ಲೌಸ್ ಸ್ವಲ್ಪ ಅದು ಹಿಂದ್ಗಡೆ ಕಟ್ಟ ದಾರದಲ್ಲಿ ಸ್ವಲ್ಪ ಕೊರಿಸ್ತಿದ್ದಿಲ್ಲ, ಅದನ್ನು ರಿಮೂವ್ ಮಾಡಿ ಬೇರೆ ಯಾವ್ದಾದ್ರು ಹಾಕಿಸ್ಬೇಕು. ಸೊ ಹಂಗಾಗಿ ಇದನ್ನು ಇದೆಯಾ ಸೊ ಅಷ್ಟೇ, ಇನ್ಯಾವುದೂ ಬ್ಯಾಲೆನ್ಸ್ ಇಲ್ಲ. ಇಷ್ಟನ್ನು ರೆಡಿ ಮಾಡಿದ್ದೀನಿ ನೋಡಿ, ಕಾಣಿಸ್ತಿರ್ಬೋದು. ಸೊ ಫೈನಲಿ ಕವರ್ಡ್ ಕ್ಲೀನ್ ಮಾಡಾಗಿದೆ. ನೋಡೋದು ಯಾವ ರೀತಿಯಾಗಿ ಇಟ್ಟಿದ್ದೀನಿ ಅಂತ ಇನ್ನೊಂದ್ಸರಿ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಸ್ಯಾರಿ ಇದು ಡಬಲ್ ಸ್ಯಾರಿ, ಇದ್ರ ಜೊತೆ ಬ್ಲೌಸ್ ಇಟ್ಟಿದ್ದೀನಿ. ಇಲ್ಲೂ ಸ್ಯಾರಿ ಅಷ್ಟೇ, ಇದ್ರ ಜೊತೆ ಬ್ಲೌಸ್ ಇಟ್ಟಿದ್ದೀನಿ. ಬ್ಲೌಸ್ ಇಲ್ಲದೆ ಅದನ್ನೆಲ್ಲ ಒಂದು ಕಡೆ ಸಪ್ರೇಟಾಗಿ ಇಟ್ಟಿದ್ದೀನಿ, ಯಾವ ಬ್ಲೌಸ್ ಮ್ಯಾಚ್ ಮಾಡಬೇಕು ಅಂತ. ಆ್ಯಂಡ್ ಆಗಲೇ ನಾನು ಒಂದು ಬ್ಲೌಸ್ ಹೇಳಿದೆ, ಬಟ್ ಅದ್ರ ನೇಮ್ ಗೊತ್ತಿಲ್ಲ ಅಂತ ಹೇಳಿದೆ. ಇಟ್ಟಿದೆ ನೋಡಿ, ಇದು ಬಂದು ವೆಲ್ವೆಟ್ ಬ್ಲೌಸ್ ಅಂತ. ಆಗಲೇ ಒಂದು ಗ್ರೀನ್ ಕಲರ್ ಬ್ಲೌಸ್ ತೋರಿಸ್ದೆ, ಆ ಬ್ಲೌಸ್ ನೇಮ್ ಬಂದು ವೆಲ್ವೆಟ್ ಬ್ಲೌಸ್ ಅಂತ. ನೀವು ಮೀಶೋದಲ್ಲಿ ಆಗಿರ್ಬೋದು ಇಲ್ಲ ಫ್ಲಿಪ್ಕಾರ್ಟಲ್ಲಿ ಆಗಿರ್ಬೋದು ಚೆಕ್ ಮಾಡಿ, ಖಂಡಿತವಾಗ್ಲೂ ಸಿಗುತ್ತೆ. ಇದೊಂದು ಮರ್ತಿಡೋದನ್ನ ಇದೊಂದು ಸೈಡಲ್ಲಿ ಇಟ್ಕೊಂಡಿರ್ತೀನಿ. ಸೊ ಮೀಶೋದಲ್ಲಿ ಆಗಿರ್ಬೋದು ಇಲ್ಲ ಫ್ಲಿಪ್ಕಾರ್ಟಲ್ಲಿ ಆಗಿರ್ಬೋದು ಹುಡುಕಿ ಸಿಗುತ್ತೆ, ವೆಲ್ವೆಟ್ ಬ್ಲೌಸ್ ಅಂತ ಹಾಕಿ. ತುಂಬಾ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇದ್ದೇ ಅನಿಸುತ್ತೆ. ಸೊ ನಿಮಗೂ ಇಷ್ಟ ಆಗಿದ್ರೆ ಬ್ಲೌಸ್ನ ನಾನು ತಗೊಳ್ಳಿ. ಸೊ ನೋಡಿ, ಫೈನಲಾಗಿ ಡೈಲಿ ಯೂಸ್ ಬಟ್ಟೆ ಇದು ಬಂದು ಎಲ್ಲಾದರೂ ಹೋದರೆ ಬಂದರೆ ಹಾಕೊಳ್ಳೋಕ್ಕೆ, ಇದು ಬಂದರೆ ಫಂಕ್ಷನ್ಸ್ ಅಟೆಂಡ್ ಮಾಡಿದಾಗ ಹಾಕೊಳ್ಳೋದು. ಇದು ಬಂದು ನನ್ನ ಮಗನ ಕಲೆಕ್ಷನ್ಸ್ ಬಟ್ಟೆಗಳದ್ದು. ಆ್ಯಂಡ್ ಇವೆಲ್ಲ ಬಂದು ಹಸ್ಬೆಂಡ್ ಅವ್ರದ್ದು. ಕೆಳಗಡೆ ರ್ಯಾಕಲ್ಲಿ ಬಂದು ನಮ್ಮ ಅತ್ತೆ ನಮ್ಮ
ಅಮ್ಮ ಬಂದಾಗ ನಮ್ಮ ಅಮ್ಮವ್ರ ಬಟ್ಟೆ ಆ್ಯಂಡ್ ಬೆಡ್ಶೀಟ್ಸ್ಗಳು ಟವಲ್ಸ್ಗಳೆಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಯಾರನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ಆದಷ್ಟು ಬೇಗ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.